ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಸಂಭಾವನೆ ಯಾರು ಪಡಿತಾರೆ ಅನ್ನುವಂಥ ಚರ್ಚೆ ಸಾಮಾನ್ಯವಾಗಿ ನಡೆಯುತ್ತೆ. ಆದರೆ ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲೇ ಅತಿ ಕಡಿಮೆ ಸಂಭಾವನೆ ಪಡಿತಿರುವಂಥ ಸ್ಪರ್ಧಿ ಯಾರು ಗೊತ್ತಾ? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ನಲ್ಲಿ ಸಾಮಾನ್ಯವಾಗಿ ಒಂದಷ್ಟು ಅಮೌಂಟನ್ನು ಬಿಗ್ ಬಾಸ್ ಸ್ಪರ್ಧಿಗಳು ಪಡಿತಾರೆ. ಅಂದರೆ ವಾರದ ಲೆಕ್ಕಾಚಾರ ಬಂತು ಅಂತಂದಾಗ ಇಷ್ಟು ಸಂಭಾವನೆ ಅಂತ ಇರುತ್ತೆ. ಆದರೆ ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲೇ ಅತಿ ಕಡಿಮೆ ಸಂಭಾವನೆ ಪಡಿತಿರುವಂಥ ಸ್ಪರ್ಧಿ ಅಂದರೆ ಇವರೇ. ಅಂದರೆ ಸೀಸನ್ 11ರಲ್ಲಿ ಇವರೀಗ ಇದ್ದಿದ್ದಾರೆ. ಸೊ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಯಾರು ಅತಿ ಕಡಿಮೆ ಸಂಭಾವನೆಯನ್ನು ಪಡಿತಿದ್ದಾರೆ ಅನ್ನುವಂಥ ವಿಚಾರ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ರಿವೀಲ್ ಆಗಿದೆ. ಎಲ್ಲರೂ ಕೂಡ ಒಂದು ರೀತಿಯಾಗಿ ಶಾಕ್ ಆಗಿದ್ದಾರೆ. ನಿಜಕ್ಕೂ ಇದು ಸಾಧ್ಯನಾ? ಇಷ್ಟು ಕಡಿಮೆ ಏನಕ್ಕೆ ಇವರು ಪಡ್ಕೊಳ್ತಾ ಇದ್ದಾರೆ? ಸೊ ಇವರು ಹೆಚ್ಚು ಸಂಭಾವನೆಯನ್ನು ಪಡಿಬೇಕಾಗಿರುವಂಥ ಸ್ಪರ್ಧಿ ಅಂತ ಚರ್ಚೆ ಆಗ್ತಾ ಇದೆ. ಸೊ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ 9ನೇ ವಾರ ಈಗಾಗಲೇ ಶುರುವಾಗಿರುವಂಥದ್ದು ಸ್ನೇಹಿತರೆ. ಯಮುನಾ, ರಂಜಿತ್, ಲಾಯರ್ ಜಗದೀಶ್, ಮಾನಸ, ಅನುಷಾ ರೈ ನಂತರ ಈಗ ಧರ್ಮ ಕೀರ್ತಿರಾಜ್ ಕೂಡ ಹೊರಬಂದಿದ್ದಾರೆ. ಇವರೆಲ್ಲ ಕೂಡ ಒಂದು ಸೆಟ್ ಅಮೌಂಟ್ ಅನ್ನ ಪಡ್ಕೊಂಡಿದ್ದಾರೆ. ಅಂದರೆ 50,000, 60,000 ಈ ರೀತಿ ವಾರದ ಸಂಭಾವನೆ ಇವರು ಪಡ್ಕೊಂಡಿರುವಂಥದ್ದು. ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಹನುಮಂತು, ಶೋಭಾ ಶೆಟ್ಟಿ ಹಾಗೆ ರಜತ್ ಕಿಶನ್ ಬಿಗ್ ಬಾಸ್ ಮನೆಗೆ ಸೇರಿರುವಂಥ ಇವರೆಲ್ಲರೂ ಕೂಡ ಅತಿ ಹೆಚ್ಚು ಸಂಭಾವನೆಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ನಡುವೆ ಬಿಗ್ ಬಾಸ್ ಸ್ಪರ್ಧಿಗಳಲ್ಲಿ ಅತಿ ಕಡಿಮೆ ಸಂಭಾವನೆ ಪಡೆದವರು ಯಾರು ಅನ್ನುವಂಥ ಸಂಗತಿ ಈಗ ಜೋರಾಗಿ ಚರ್ಚೆ ಆಗ್ತಾ ಇದೆ. ಸಖತ್ ವೈರಲ್ ಆಗ್ತಾ ಇದೆ. ಇದರ ಬಗ್ಗೆ ಬಿಗ್ ಬಾಸ್ ಗೆದ್ರೆ 50 ಲಕ್ಷ ರೂಪಾಯಿ ಅಂದರೆ ₹500,000,000 ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತು. ಬಹುಮಾನದ ಮೊತ್ತದ ಜೊತೆಗೆ ಪ್ರತಿ ವಾರದ ಸಂಭಾವನೆ ಕೂಡ ಸಿಗುತ್ತೆ. ಜೊತೆಗೆ ಈ ತರ ಬಹುಮಾನ ಕೂಡ ಸಿಗುವಂಥದ್ದು. ಸೊ ನಿನ್ನೆ ಧರ್ಮ ಕೀರ್ತಿರಾಜ್ ಅವರಿಗೆ ಸುಮಾರು 4 ಲಕ್ಷ ಸಂಭಾವನೆ ಸಿಕ್ಕಿದೆ. ಜೊತೆಗೆ 2 ಲಕ್ಷ ಬಹುಮಾನ ಸಿಕ್ಕಿದೆ ಅನ್ನುವಂಥ ವಿಚಾರ ಕೂಡ, ಅಂದರೆ ಟೋಟಲ್ 6 ಲಕ್ಷ ಅವರಿಗೆ ಸಿಕ್ಕಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇತ್ತು. ಸೊ ಈ ಸಂಭಾವನೆ ಬಗ್ಗೆ ಸ್ಪರ್ಧಿಗಳ ಜೊತೆ ಮೊದಲೇ ಚರ್ಚೆಯಾಗುತ್ತೆ. ಅವರು ಎಷ್ಟು ವಾರ ಮನೆಯೊಳಗಿರ್ತಾರೋ ಅಷ್ಟು ಸಂಭಾವನೆ ನೀಡಲಾಗುತ್ತೆ ಅಂತ ಅಗ್ರಿಮೆಂಟನ್ನು ಕೂಡ ಹಾಕಿರ್ತಾರೆ. ಸೊ ಒಂದು ರೆಮ್ಯುನರೇಷನ್ ಸಂಭಾವನೆ ಅಂತ ಬಂದಾಗ ಅವರ ಒಂದು ನೇಮ್ ಆಗಿರ್ಬೋದು, ಫೇಮ್ ಆಗಿರ್ಬೋದು, ಅವರಿಗಿರುವಂಥ ಫಾಲೋವರ್ಸ್ ಆಗಿರ್ಬೋದು, ಅವರ ಮಾರ್ಕೆಟ್ ಯಾವ ರೀತಿಯಾಗಿದೆ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಒಂದಿಷ್ಟು ಸಂಭಾವನೆ ಅಂತ ಫಿಕ್ಸ್ ಮಾಡಲಾಗುತ್ತೆ. ಸೊ ಸತ್ಯ ಧಾರಾವಾಹಿ ಖ್ಯಾತಿಯ ಗೌತಮಿ ಜಾಧವ್ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಅತೀ ಹೆಚ್ಚು ಸಂಭಾವನೆ ಪಡೆಯುವಂಥ ಸ್ಪರ್ಧಿ ಅಂತ ಹೇಳಲಾಗ್ತಾ ಇದೆ. ಅಂದರೆ ಟಾಪ್ ಸ್ಪರ್ಧಿ ಸಂಭಾವನೆ ಪಡೆಯುವಂಥದ್ದು ಇವರೇ ಅಂತ ಹೇಳಲಾಗ್ತಾ ಇದೆ. ಹಾಗೆ ಯೂಟ್ಯೂಬರ್ ಜೊತೆಗೆ ಕಾಮಿಡಿಯನ್ ಧನ್ರಾಜ್ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಅತಿ ಕಡಿಮೆ ಸಂಭಾವನೆ ಪಡೀತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಒಂದು ವಾರಕ್ಕೆ ಧನ್ರಾಜ್ ಬರೀ 30,000 ರೂಪಾಯಿಯನ್ನು ಪಡ್ಕೊಳ್ತಿದ್ದಾರಂತೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರದ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಹೇಳಲೇಬೇಕು, ಈ ಬಗ್ಗೆ ವಾಹಿನಿ ಆಗಿರ್ಬೋದು, ಧನ್ರಾಜ್ ಕುಟುಂಬ ಆಗಲಿ ಬಹಿರಂಗಪಡಿಸಿಲ್ಲ. ಇದು ವರದಿಯಾಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಟ್ರೋಲ್ಗಳಲ್ಲಿ ನಡೀತಿರುವಂಥ ಒಂದು ಚರ್ಚೆ. ಇವತ್ತು ಮಾತ್ರ ಇದರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಇವರು ಅತಿ ಕಡಿಮೆ ಸಂಭಾವನೆಗೆ ಯಾಕೆ ಹೋದ್ರು? ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವಂಥದ್ದು ಗೌತಮಿ ಜಾಧವ್. ಸೊ ಅತಿ ಕಡಿಮೆ ಸಂಭಾವನೆ ಪಡೆಯುವವರು ಧನ್ರಾಜ್ ಅನ್ನುವಂಥ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಸೊ ಸ್ನೇಹಿತರೆ, ಇದು ಸತ್ಯ ಅಂತ ಅನ್ಸುತ್ತಾ? ಇಷ್ಟು ಕಡಿಮೆ ಸಂಭಾವನೆ ಯಾಕೆ ಧನ್ರಾಜ್ ಪಡ್ಕೊಳ್ತಾ ಇರ್ಬೋದು? ಸೊ ಇದು ನಿಜ ಇರ್ಬೋದಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.